2013ರಲ್ಲಿ ಇದೇ ಅಕ್ಬರುದ್ದೀನ್ ಓವೈಸಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ 15 ನಿಮಿಷ ಪೊಲೀಸರನ್ನ ಸುಮ್ಮನಿರಿಸಿದ್ರೆ ಸಾಕು, ನಾವು ಅಂದ್ರೆ ಮುಸಲ್ಮಾನರು 100 ಕೋಟಿ ಹಿಂದೂಗಳನ್ನ ಫಿನಿಶ್ ಮಾಡ್ತೀವಿ ಅನ್ನುವಂತಹ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ನೀಡ್ತಾನೆ. ಅದಾಗಿ 10 ವರ್ಷಗಳ ನಂತರ ಮತ್ತೆ ಅದೇ ರೀತಿಯಾದಂತಹ ಹೇಳಿಕೆ ಅಕ್ಬರುದ್ದೀನ್ ಓವೈಸಿ ಕಡೆಯಿಂದ ಬರುತ್ತೆ. ಏನ್ ಹೇಳ್ತಾನೆ ಅಂತಂದ್ರೆ, ಈ ಗುಂಪಿಗೆ ಅಂದ್ರೆ ಇಲ್ಲಿ ನೆರೆದಿರುವಂತಹ ಮುಸ್ಲಿಂ ಬಾಂಧವರಿಗೆ ಒಂದು ಸೂಚನೆಯನ್ನು ಕೊಟ್ರೆ ಸಾಕು, ನೀವೆಲ್ಲವೂ ಕೂಡ ಓಡಿ ಹೋಗಬೇಕಾಗತ್ತೆ. ಯಾರಿಗೆ ಹೇಳುವಂಥದ್ದು ಇಲ್ಲಿ ಅಕ್ಬರುದ್ದೀನ್ ಓವೈಸಿ? ಪೊಲೀಸ್ ಅಧಿಕಾರಿಗಳಿಗೆ ಆ ಒಂದು ವಾರ್ನಿಂಗ್ ಅನ್ನು ಕೊಡುವಂಥದ್ದು. ಈಗ ನೋಡಿದ್ರೆ ಮತ್ತೆ ಅದೇ ಅಕ್ಬರುದ್ದೀನ್ ಓವೈಸಿ ತಮ್ಮ ಆ 15 ನಿಮಿಷದ ಹೇಳಿಕೆಯನ್ನ ಮತ್ತೆ ಕೊಟ್ಟಿರುವಂಥದ್ದು. ಆ ಮೂಲಕ ಹಿಂದೂಗಳ ವಿರುದ್ಧ ಬಹಿರಂಗವಾಗಿ ಬೆದರಿಕೆಯನ್ನ ಹಾಕಿದ್ದಾರೆ. ನಾನು ಕೇಳೋದು, ಈಗ ಯಾಕೆ ಯಾವುದೇ ಆಕ್ರೋಶ ನಮಗೆ ಕೇಳಿ ಬರ್ತಾ ಇಲ್ಲ? ಯಾಕೆ ಹಿಂದೂಗಳು ಅಪಾಯದಲ್ಲಿ ಇದ್ದಾರೆ ಅನ್ನುವಂಥ ಚರ್ಚೆ ನಡೀತಾ ಇಲ್ಲ? ಯಾಕೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಅನ್ನುವಂಥ ಕೂಗು ಕೇಳಿ ಬರ್ತಾ ಇಲ್ಲ? ಯಾಕೆ ಸಂವಿಧಾನಕ್ಕೆ ಅಪಾಯ ಇದೆ ಅನ್ನುವಂಥ ಚರ್ಚೆ ನಡೀತಾ ಇಲ್ಲ? ಪ್ರಶ್ನೆ ಬರ್ತಾ ಇಲ್ಲ. ಹಾಗೆ ನೋಡಿದ್ರೆ ಆತನ ಹೇಳಿಕೆಯ ವಿರುದ್ಧ UAPA ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕಾಗಿತ್ತು, ಆದ್ರೆ ಆಗಿಲ್ಲ. ಅಂಡ್ ಈ 15 ನಿಮಿಷದ ಧೈರ್ಯ ಅದು ಎಲ್ಲಿಂದ ಮತ್ತೆ ಬಂತು ಅಂತ ಕೇಳಿದ್ರೆ, ಜನರಿಂದನೇ ಬಂದಿರುವಂಥದ್ದು, ಜನರು ಹಾಕಿರುವಂತಹ ವೋಟ್ ಇಂದ ಬಂದಿರುವಂಥದ್ದು. ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ನಡೀತಲ್ವಾ, ಆ ಚುನಾವಣೆಯಲ್ಲಿ ನಿರೀಕ್ಷೆಗೂ ಮೀರಿ ಸ್ಥಾನಗಳನ್ನು ಗೆದ್ರು. ಅದು ಅವರಿಗೆ ಈ ರೀತಿಯಾದಂತಹ ಒಂದು ಕಾನ್ಫಿಡೆನ್ಸ್ ಅನ್ನು ಕೊಟ್ಟಿರುವಂಥದ್ದು. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.